ಮೇಡಮ್ ಕೋಟಿಗಟ್ಟಲೆ ಪಬ್ಲಿಸಿಟಿ ಸಿಕ್ಕಿದ್ರು ಕೂಡ ಚಿತ್ರಗಳಿಗೆ ರೆಸ್ಪಾನ್ಸ್ ಬರೋಲ್ಲ. ಮೊದಲನೇ ದಿನ ಶೋಗಳೇ ಇರೋಲ್ಲ, ಹೆಸರುಗಳನ್ನ ಹೇಳೋಕ್ಕೆ ಬರೋಲ್ಲ. ಅಭಿಮಾನಿಗಳಲ್ಲೇ ಆಗಲಿ ಜನರಲ್ಲೇ ಆಗಲಿ ನಾವು ನೋಡಬೇಕು ಈ ಚಿತ್ರನ, ಇದು ಹೀಗಿತ್ತಂತೆ ಆಗಿನ ಕಾಲದಲ್ಲಿ, ಹೀಗಿತ್ತಂತೆ ಈಗಿನ ಹಾಡುಗಳೆಲ್ಲ ನೋಡಿಬಿಟ್ಟು ನಾವು ನೋಡಬೇಕಾಗಂತ ಬರ್ತಾ ಇರೋದು ಅಷ್ಟೇ. ನಾವೇನು ಭಾರಿ ಪಬ್ಲಿಸಿಟಿನೇ ಇಲ್ಲ, ಅಸಲು ಪೇಪರ್ ಎರಡು ಕೊಟ್ಟಿರೋದು ನಾವು. ಇವಾಗ ಒಂದು ಒಳ್ಳೆ ಸಂದೇಶ ತರೋದು ಚಿತ್ರನ ನೀವು ಇವತ್ತು ಮತ್ತೆ ರೀ-ರಿಲೀಸ್ ಮಾಡಿದ್ದೀರಾ, ಅದು ಏನು ಹೇಳ್ತೀರಾ ಸರ್? ಏನು ಹೇಳಮ್ಮ, ಇದರಲ್ಲಿ ಇದಕ್ಕೆ ಭಾಳ ಖರ್ಚಾಗಿದೆ. ಇದರಲ್ಲಿ ನನ್ನ ಮಗ ಆದಂಥ CS ರಘು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬಾಂಬೆಯಲ್ಲಿ ಮತ್ತು ಮೆಡ್ರಾಸಲ್ಲಿ ಇದನ್ನು ರೆಡಿ ಮಾಡೋಕ್ಕೆ ಭಾಳ ಕಷ್ಟಪಟ್ಟಿದ್ವಿ. ಜನ ಇವಾಗ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಸರ್, ಎಷ್ಟು ದಿನಗಳ ಕಾಲ ಈ ಒಂದು ಸಿನಿಮಾ ಇವಾಗ ಚಿತ್ರಮಂದಿರದಲ್ಲಿ ಒಂದು ಆರಾಧಿಸುತ್ತೆ? ಮೇಡಮ್, ಈಗ 185 ಚಿತ್ರಮಂದಿರಗಳಾಗ್ತಿದ್ವಿ. ಆಗಲೇ ಬಳ್ಳಾರಿ ಫುಲ್ಲಾಗಿದೆ, ದಾವಣಗೆರೆ ಒಳ್ಳೆ ರೆಸ್ಪಾನ್ಸ್ ಇದೆ, ಪ್ರಸನ್ನ ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ಒಳ್ಳೆ. ಈಗಿನ ಕಾಲದಲ್ಲಿ 10:30 ಆದರೂ ಜನ ಬರ್ತಾಯಿಲ್ಲ ಚಿತ್ರಮಂದಿರಗಳಿಗೆ, ಆದರೆ 6:30ಗೆ ಬಂದಿದ್ದಾರೆ ಅಂದರೆ ಭಾಳ ಸಂತೋಷದ ವಿಷಯ ಅಲ್ವೇ. ಕನ್ನಡ ಇಂಡಸ್ಟ್ರಿ ಬರೀ ಬೇರೆ ಭಾಷೆ ಅವ್ರದ್ದು ಮಾತ್ರ 6 ಗಂಟೆ 7 ಗಂಟೆ ಆಟ ಆಗ್ತಾಯಿದ್ರು. ಕನ್ನಡ ಭಾಷೆ ಕಡಿಮೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಆಗ್ತಾಯಿದ್ವು. ಯಾಕೆಂದರೆ ಕನ್ನಡಿಗರು ಬರೋಲ್ಲ, ಲೇಟು ಹೀಗಾಗಿ ಅಂತ. ಅದೆಲ್ಲ ಏನೂ ಇಲ್ಲ, ಒಳ್ಳೆ ಪಿಕ್ಚರ್ ಇದ್ದರೆ ಎಲ್ಲರೂ ಬರ್ತಾರೆ. ಎಷ್ಟು ದಿನಗಳ ಕಾಲ ಇರುತ್ತೆ ಸರ್ ಸಿನಿಮಾ? ಮೇಡಮ್, ಈಗ ಸಿನಿಮಾಗಳು ವಾರಗಳು, ಕಾಲಗಳು, ದಿನಗಳು ನಡೆಸೋಂಗಿಲ್ಲ. ಫಸ್ಟ್ ಡೇ ಎಲ್ಲ ಕಡೆ ಫುಲ್ಲಾದರೆ ಅದರ ಈಗ ಫಾರ್ ಎಕ್ಸಾಂಪಲ್ ಪ್ರಸನ್ನ ಚಿತ್ರಮಂದಿರ ಮಾರ್ನಿಂಗ್ ಶೋ ಫುಲ್ಲಾಗಿದೆ. ನೆಟ್ 97,000 ರೂಪಾಯಿ ಅಂತಂದರೆ 1,00,000 ರೂಪಾಯಿ. ಈಗ ಚಿತ್ರಗಳೆಲ್ಲ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅದರಲ್ಲೇ ಗಳಿಕೆ. ಮೊದಲಾದರೆ ಕೇವಲ ಕೆಲವೇ ಚಿತ್ರಮಂದಿರಗಳಾಗ್ತಾಯಿದ್ರು, ಅದನ್ನ 50 ದಿವಸ 100 ದಿವಸ ಈ ಥರ ನೋಡ್ತಾಯಿದ್ರು. ಇವಾಗ ಆ ಪದ್ಧತಿ ಇಲ್ಲ. ಪಿಕ್ಚರ್ ಏನಿದ್ರು ಮೊದಲನೇ ದಿನ ಇಡೀ ಕರ್ನಾಟಕ ಅಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮುಖ್ಯ ಅಷ್ಟೆ. ಸರ್, ಇವಾಗ ಈ ಒಂದು ಸಿನಿಮಾ ಅಂದರೆ ಇವಾಗ ನೀವು ಏನು ಒಂದು ಹೂಡಿಕೆ ಮಾಡಿದ್ದೀರಾ ರೀ-ರಿಲೀಸ್ಗೆ, ಅಷ್ಟನ್ನ ಮತ್ತೆ ವಾಪಸ್ಸು ತೊಗೊಬೋದು, ಬಂಡವಾಳನ ಇಟ್ಕೊಳ್ತೀನಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್? ಮೇಡಮ್, ಖಂಡಿತವಾಗಲು ಈಗ ಮ್ಯಾಟ್ನಿ ಮಾರ್ನಿಂಗ್ ಶೋ 2 ಶೋಗೆ ನನ್ನ ಬಂಡವಾಳ ವಾಪಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಹಾಂ, ನಮ್ಮ ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು, ರಘು ಫಿಲ್ಮ್ಸ್, ಬ್ಯಾಂಗ್ಳೂರು. ಓಕೆ, ಥ್ಯಾಂಕ್ ಯು.